ಮಧ್ಯಾಹ್ನಕ್ಕೆ ನಿಮಗೋಸ್ಕರ ಗಂಜಿ ಮಾಡ್ತೀನಿ. ಸರಿ, ನಿಮ್ಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ಅಮ್ಮ, ಶ್ರಾವಣಿಯಮ್ಮ, ನಾವಿಬ್ರು ಒಂದಾಗಿದ್ದೀವಿ ಅಂತ ಸುಬ್ರಹ್ಮಣ್ಯನ್ಗೆ ಗೊತ್ತಾಗದ್ ಬೇಡ. ಯಾಕತ್ತೆ? ಅಯ್ಯೋ, ನಾವಿಬ್ರು ಒಂದಾಗಿದ್ದೀವಿ ಅಂತ ಗೊತ್ತಾಗ್ಬಿಟ್ರೆ ಒಂದೇ ಪಾರ್ಟಿ ಅಂತ ಗೊತ್ತಾಗೋಗುತ್ತೆ. ಸುಬ್ರಹ್ಮಣ್ಯನ ಹತ್ರ ಸೈನ್ ಮಾಡಿಸ್ಕೊಳ್ಳೋ ತನಕ ಅವನಿಗೆ ಈ ವಿಷಯ ಗೊತ್ತಾಗದ್ ಬೇಡ. ಆಮೇಲೆ ಸಮಯ ಸಂದರ್ಭ ನೋಡ್ಕೊಂಡು ಹೇಳೋಣ. ಸರಿ ಅತ್ತೆ. ಅತ್ತೆ, ನೀವು ಬೇಗ ಹುಷಾರಾಗ್ತೀರಾ. ಇವರು ಡಾಕ್ಟರ್ನ ಕರ್ಕೊಂಡು ಬಂದಿರ್ತಾರೆ. ಈಗ ನೀವ್ ಏನು ಯೋಚನೆ ಮಾಡಬೇಡಿ. ನಾನ್ಯಾಕೆ ಯೋಚನೆ ಮಾಡಲಿ? ಇದು ನನ್ನ ಮನೆ. ನನ್ನ ನೋಡ್ಕೊಳ್ಳೋದಕ್ಕೆ ನನ್ನ ಮಗ ಮಗಳು ಎಲ್ಲ ಬರ್ತಾರೆ. ಅದು ಸಾಲದು ಅಂದರೆ ನಮ್ಮ ಯಜಮಾನ್ರು ಬರ್ತಾರೆ. ಇನ್ನೂ ಸಾಲದು ಅಂದರೆ ಮೇಲ್ಗಡೆಯಿಂದ ನನ್ನ ಮಗಳು ಬರ್ತಾಳೆ. ಇವರೆಲ್ಲ ನನ್ನವರು. ನೀವ್ಯಾರು? ನೀವ್ಯಾಕೆ ನಮಗೆ ಬಂದು ಸೇವೆ ಮಾಡಬೇಕು? ಏನಂತೆ ಇದು? ನೀವು ಹೀಗೆ ಮಾತಾಡ್ತಾ ಇದ್ದೀರಾ? ಅಲ್ಲ, ನಾನು ಎಷ್ಟು ಪ್ರೀತಿಯಿಂದ ನಿಮ್ಮ ಸೇವೆ ಮಾಡ್ತಿದ್ದೀನಿ, ನನಗೆ ಬೈತಿದ್ದೀರಾ, ನನ್ನ ಮನ್ಸಿಗೆ ನೋವು ಮಾಡ್ತಿದ್ದೀರಾ ಅತ್ತೆ ನೀವು. ನಾನಿರೋದೇ ಹೀಗೆ. ನನ್ನ ಗಟ್ಟವಾಣಿನೇ. ಇದು ನನ್ನ ಮನೆ. ಇಲ್ಲಿರ್ಬೇಕು ಅಂದರೆ ನಾನು ಹೇಳ್ದಂಗೆಲ್ಲ ಅನ್ನಿಸ್ಕೊಂಡಿರ್ಬೇಕು. ಅಮ್ಮ ಹುಷಾರಿಲ್ಲದೆ ಏನೇನೋ ಮಾತಾಡಿ ಶ್ರಾವಣಿ ಮೇಡಮ್ಗೆ ಬೇಜಾರು ಮಾಡ್ತಿದ್ದಾರೆ. ಪಾಪ ಶ್ರಾವಣಿ ಮೇಡಮ್. ಮೇಡಮ್, ನಾನು ಡಾಕ್ಟರ್ನ ಕರೆಸಿದ್ದೀನಿ. ಅವ್ರು ಕಾರ್ ಪಾರ್ಕ್ ಮಾಡ್ತೀರಿ, ಇನ್ನೇನು ಬಂದ್ಬಿಡ್ತಾರೆ. ನೀವು ಇಲ್ಲೇ ಇದ್ರೆ ಅಮ್ಮನ ಮನ್ಸಿಗೆ ನೋವಾಗುತ್ತೆ. ನೀವು ಹೊರಡಿ ಮೇಡಮ್, ಹೊರಡಿ ನೀವು. ಅದೇನಾದರೂ ಪರವಾಗಿಲ್ಲ ಅತ್ತೆನ ಇಂಥ ಪರಿಸ್ಥಿತಿ ಹೇಳ್ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಬನ್ನಿ ಡಾಕ್ಟರ್. ನೀವೆಲ್ಲರೂ ಹೊರಗಡೆ ಇರಿ. ಬನ್ನಿ ಮೇಡಮ್. ಡಾಕ್ಟರ್, ನಾನು ಅತ್ತೆ ಜೊತೆ ಇಲ್ಲೇ ಇರ್ಬೋದಾ? ಸರಿ, ನೀವು ಆಚೆ ಹೋಗಿ.